ಅವರ ನೇತೃತ್ವದಲ್ಲಿ ಈ ಬಜೆಟ್ಗೂ ಮುನ್ನ ಗ್ಯಾರಂಟಿಗಳಿಗೆ ಪರಿಶಿಷ್ಟರ ಹಣ ಕೈ ಸಚಿವರ ಶಾಸಕರ ಆಕ್ಷೇಪ. ಅಂದ್ರೆ ಇವರ ಜೊತೆಯಲ್ಲಿ 20 ಜನ ಸಚಿವರು ಶಾಸಕರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಪರಿಶಿಷ್ಟರ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಬಾರ್ದು, ನಾವು ನೆಕ್ಸ್ಟ್ ಚುನಾವಣೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಪ್ರತಿಯೊಬ್ಬರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಇದನ್ನು ಬಳಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರಲ್ಲಿರ್ತಕ್ಕಂಥ ಸಚಿವರು ಮತ್ತು ಶಾಸಕರೇ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಆದ್ರೂ ಸಹ ಆಯಿತು ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು ಈ ಸಲವೂ ಸಹ ನಮ್ಮ ಹಣವನ್ನ 14,198.93 ಕೋಟಿ ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿ ಆಯಾ ಇಲಾಖೆಗಳಿಗೆ ಆಲ್ರೆಡಿ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ. ಯಾವ ಇಲಾಖೆಗೆ ಎಷ್ಟೆಷ್ಟು ಸಲ್ಲಿಕೆ ಆಗ್ತಾ ಇದೆ, SCP TSP ಹಣ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಈಗಾಗಲೇ ನಾನು ಎಲ್ಲಾನು ಸಹ ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೆ. ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಒಂದು ಸಿಗ್ತಾ ಇಲ್ಲ ದಲಿತರಿಗೆ. ಇವತ್ತು 100 ಜನ ಅಪ್ಲಿಕೇಶನ್ ಹಾಕಿದ್ರೆ, 100 ಜನ ಕಾರುಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿ MLA ಕ್ಷೇತ್ರಕ್ಕೆ ಸಿಗ್ತಾ ಇರೋದು 1 ಕಾರು 2 ಕಾರು ಮಾತ್ರ. 50 ಜನ ಬೋರ್ವೆಲ್ಸ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಸಿಗ್ತಾ ಇರೋದು 2-3 ಮಾತ್ರ. ಅದು 3-4 ವರ್ಷಗಳಿಂದ ಒಂದು ಬೋರ್ವೆಲ್ ಕೊಡ್ತಿಲ್ಲ. ಪರಿಶಿಷ್ಟರ ಪರವಾಗಿದ್ದೇವೆ, ಅಲ್ಪಸಂಖ್ಯಾತರ ಪರವಾಗಿದ್ದೇವೆ, ನಿಮ್ನ ವರ್ಗಗಳ ಪರವಾಗಿದ್ದೇವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಈ ಸರ್ಕಾರ ನಮ್ಗೆ ಏನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ. ನಾವು ಕೇಳ್ತಾ ಇರೋದೊಂದೇ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ ಪ್ರಶ್ನೆ ಮಾಡುವ ಹಕ್ಕು. ಆದ್ರೆ ನೀವು ಪಕ್ಷದ ಚುನಾವಣೆಗೆ ಹೋದಾಗ ಕಾಕಾ ಪಾಟೇಲ್ಗೂ ಸೇರುತ್ತೆ, ಮಹದೇವಪ್ಪನಿಗೂ ಸೇರುತ್ತೆ, R ಅಶೋಕ್ಗೂ ಸೇರುತ್ತೆ, ಪರಮೇಶ್ವರ್ ಅವ್ರಿಗೂ ಸೇರುತ್ತೆ, ಸುಧಾಕರ್ ರೆಡ್ಡಿ ಅವ್ರಿಗೂ ಸೇರುತ್ತೆ, ಪ್ರದೀಪ್ ಈಶ್ವರ್ ಅವ್ರಿಗೂ ಸೇರುತ್ತೆ, ವೆಂಕಟಪ್ಪನಿಗೂ ಸೇರುತ್ತೆ ಅಂತ ಹೇಳಿದ್ರಿ. ಆದ್ರೆ ಯಾರಿಗೆ ಕಾಕಾ ಪಾಟೀಲ್ಗೆ, ಸುಧಾಕರ್ ರೆಡ್ಡಿ ಅವರಿಗೆ, ಪ್ರದೀಪ್ ಈಶ್ವರ್ ಅವರಿಗೆ ನೀವು ಜನರಲ್ ಫಂಡ್ ಅಲ್ಲಿ ಕೊಡ್ತಾ ಇದ್ದೀರಿ, ನಮಗೆ ಮಾತ್ರ ನೀವು ಮಹದೇವಪ್ಪನಿಗೆ, ಪರಮೇಶ್ವರ್ಗೆ, ವೆಂಕಟಪ್ಪನಿಗೆ ಮಾತ್ರ ಪರಿಶಿಷ್ಟರ ಹಣದಲ್ಲಿ ಮಾತ್ರ ಕೊಡ್ತಾ ಇದ್ದೀರಿ. ನೀವು ಯಾಕೆ ಮೊದಲೇ ಪ್ರಣಾಳಿಕೆಯಲ್ಲಿ ಬಿಡ್ಲಿಲ್ಲ ಈ ಮಾತು? ಯಾಕೆ ಹೇಳಿಲ್ಲ ನೀವು? 7D ತೆಗಿಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೋರಾಟಗಳು ನಾವು ವಿಧಾನಸೌಧ ಮುತ್ತಿಗೆ ಹಾಕಿದ್ದೇವೆ, ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಿದ್ದೇವೆ, ಎಲ್ಲ ಶಾಸಕರ ಸಚಿವರ ಮನೆಗಳು ಮುತ್ತಿಗೆ ಹಾಕಿದ್ದೇವೆ. 7D ತೆಗೆದ್ರು 7D ಅನ್ನೋಷ್ಟೊತ್ತಿಗೆ 7C ತಂದ್ರು, ಕಲಂ 7C ತಂದ್ರು. ಕಲಂ 7C ಇಂದ ನಮ್ಮ ಪರಿಶಿಷ್ಟರ ಹಣವನ್ನ ಬೇರೆ ಕಡೆಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ನಾವು ಈ ಮೂಲಕ, ಈ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ದಲಿತ ಸಂಘಟನೆಗಳು ಸೇರಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ನಮ್ಮ ವಿಧಾನ ಮಂಡಲ ನಡೀತಾ ಇದೆ ಅಧಿವೇಶನ, ಈ ಅಧಿವೇಶನದಲ್ಲಿ ನಾವು ದಯವಿಟ್ಟು ಯಾವುದೇ ಕಾರಣಕ್ಕೂ ಪರಿಶಿಷ್ಟರಿಗೆ ಸೇರಿರ್ತಕ್ಕಂಥ ಹಣವನ್ನ ಬಳಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಘಂಟಾಘೋಷವಾಗಿ ನೀವು ಮಾನ್ಯ ಮುಖ್ಯಮಂತ್ರಿಗಳು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ನೀವು ಇವತ್ತು ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಸಿಂಹಪಾಲು ದಲಿತರಿಗಿದೆ. ಪರಿಶಿಷ್ಟರು ನಿಮಗೆ ಮತ ಹಾಕಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಾಗಿ ನೀವು ನಮಗೆ ಸೇರಬೇಕಾಗಿರ್ತಕ್ಕಂಥ ಹಣವನ್ನ ಯಾವುದೇ ಕಾರಣಕ್ಕೂ ನೀವು ಗ್ಯಾರಂಟಿಗಳಿಗೆ ಬಳಸಬಾರದು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಜೊತೆಗೆ ಸಂವಿಧಾನ ರಕ್ಷಣಾ ಅಭಿಯಾನಕ್ಕೆ ಪರಿಶಿಷ್ಟರ ಹಣ ಉಪಯೋಗ ಮಾಡ್ತಾರೆ. ಸಂವಿಧಾನ ಅನ್ನೋದು ಭಾರತೀಯರೆಲ್ಲರಿಗೂ ಸೇರಿರ್ತಕ್ಕಂಥದ್ದು, ದಲಿತರಿಗೆ ಮಾತ್ರ ಸೇರಿಲ್ಲ. ಆದ್ರೆ ಅದಕ್ಕೂ ದಲಿತರ ಹಣವನ್ನ ಉಪಯೋಗ ಮಾಡ್ತಾರೆ, ಅದನ್ನು ನಿಲ್ಲಿಸಬೇಕು. ಕಳೆದ 4 ವರ್ಷಗಳಿಂದ 53.59.45 ಕೋಟಿ, 53,59,145 ಕೋಟಿ ರೂಪಾಯಿಗಳನ್ನ ಏನು ನೀವು ಬಳಕೆ ಮಾಡಿದ್ರಿ ಅದನ್ನ ದಯವಿಟ್ಟು ನಾವು ವಾಪಸ್ ಕೊಡಬೇಕು. ನಮಗೆ ಏನು ನೀವು ನಿಗಮ ಮಂಡಳಿಗಳಿಗೆ ನಮಗೆ ಎಲ್ಲ ನಿಗಮ ಮಂಡಳಿ ಕೊಟ್ಟಿದ್ದೀರಿ, ಆ ನಿಗಮ ಮಂಡಳಿಗಳಿಗೆ ಕನಿಷ್ಠ ವರ್ಷಕ್ಕೆ 1,500 ಕೋಟಿಯನ್ನ ನೀವು ನೀಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಪರಿಶಿಷ್ಟರಿಗೆ ಉಳಿಗಾಲ ಇಲ್ಲ. ದುರ್ಬಳಕೆಗೆ ದಾರಿ ಕೊಡ್ತಾ ಇರ್ತಕ್ಕಂಥದ್ದು 7C ಕಲಂ, ಅದನ್ನ ಕೂಡಲೇ ತೆಗಿಬೇಕು. ನೀವು ಮಾತು ಕೊಟ್ಟಿದ್ದೀರಿ ನಮಗೆ, ನೀವು ಮೊನ್ನೆ ಬಜೆಟ್ ಸಮಾವೇಶದ ಮೀಟಿಂಗ್ ಅಲ್ಲೇ ನಮಗೆ ಮಾತು ಕೊಟ್ಟಿದ್ದೀರಿ ತೆಗಿತೀನಿ ಅಂತ, ಆದ್ರೆ ಇದುವರೆಗೂ ತೆಗೆದಿಲ್ಲ. ಅದನ್ನು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ತೆಗಿಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಪರಿಶಿಷ್ಟರಿಗೆ ನೀವು ವಿಲನ್ ಆಗಿ ಹೋಗ್ತೀರಿ, ವಿಲನ್ ಆಗಿ ಪರಿಣಮಿಸ್ತೀರಿ. ಇದು ನಮ್ಮ ಒಬ್ಬರ ಡಿಮ್ಯಾಂಡ್ ಅಲ್ಲ, ಇದು ವಿಧಾನ ಮಂಡಲದಲ್ಲಿ ಇವತ್ತು ವಿರೋಧ ಪಕ್ಷದವರು ಘಂಟಾಘೋಷವಾಗಿ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ.
ಛಲವಾದಿ ನಾರಾಯಣಸ್ವಾಮಿ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥವ್ರೂ ಸಹ ಇದನ್ನ ವಿರೋಧ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿನೇ ಈ 20 ಸಚಿವರು ಮತ್ತು ಶಾಸಕರು ನಿಮಗೆ ಮನವಿ ಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕು. ಮುಖ್ಯಮಂತ್ರಿಗಳಿಗೆ ಪರಿಶಿಷ್ಟರ ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಬಾರ್ದು, ಗ್ಯಾರಂಟಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಹಣ ಖಜಾನೆಯಿಂದ ಕೊಡಬೇಕು, ಸಾರ್ವಜನಿಕ ಹಣವನ್ನು ಕೊಡಬೇಕು ಅಂತೇಳಿ. ಆದರೆ ಪ್ರತಿ ಸಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ವಿಧಾನಸೌಧದಲ್ಲಿ ಬಜೆಟ್ಗೂ ಮುನ್ನ ಸಭೆಯನ್ನು ಕರೆದಾಗ ಎಲ್ಲ ದಲಿತ ಸಂಘಟನೆಯವರು ಒಕ್ಕೊರಲಿನಿಂದ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ, ದಯವಿಟ್ಟು ಪಂಚಮರ ಹಣವನ್ನು ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡಬಾರ್ದು ಅಂತೇಳಿ. ಆದರೆ ಮುಖ್ಯಮಂತ್ರಿಗಳು ಭರವಸೆ ಕೊಡ್ತಾರೆ, ಆಯಿತು ಅಂತೇಳಿ ಪ್ರತಿ ವರ್ಷನೂ 4ನೇ ಬಜೆಟ್ ಸಹ ಅವರು 14,198.93 ಕೋಟಿಯನ್ನು ಈ ಸಲವೂ ಸಹ ಉಪಯೋಗ ಮಾಡಿದ್ದಾರೆ. ಅಂದರೆ 2023-24ರಲ್ಲಿ 11,144 ಕೋಟಿ, 2024-25 ಸಾಲಿನಲ್ಲಿ 14,282.68 ಕೋಟಿ, 2025-26ರಲ್ಲಿ 13,433.84 ಕೋಟಿ, ಪ್ರಸಕ್ತ ವರ್ಷದಲ್ಲಿ 14,198.93 ಕೋಟಿ ಟೋಟಲ್ ಈ 4 ಬಜೆಟ್ಗಳಿಂದ SCP TSP ಹಣ ಅಂದರೆ ಪರಿಶಿಷ್ಟರ ಹಣ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿರೋದು 53,059.45 ಕೋಟಿ ರೂಗಳನ್ನು ವ್ಯಯ ಮಾಡಿದ್ದಾರೆ. ಅಂದರೆ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಪರಿಶಿಷ್ಟರಿಗೆ 42,000 ಕೋಟಿ ಅಂತ, ದಲಿತರಿಗೆ 42,000 ಕೋಟಿ ಅಂತ ಘೋಷಣೆ ಮಾಡ್ತಾರೆ. ಅದರಲ್ಲಿ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, 2025-26ರಲ್ಲಿ 13,433.84 ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾರೆ. ಇನ್ನು ಉಳಿಕೆದು ನಮಗೆ ಸಿಗೋದು 26.566 ಕೋಟಿ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾವು RTಯಿಂದ ವಿಧಾನಸೌಧದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಡಾಕ್ಯುಮೆಂಟ್ ಪ್ರಕಾರ ಪರಿಶಿಷ್ಟರಿಗೆ ಬಿಡುಗಡೆ ಮಾಡ್ತಾ ಇರೋದು 25%, ಅಂದರೆ 6,641.54 ಕೋಟಿ. ಹೆಸರಿಗೆ 42,000 ಕೋಟಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ. ಬಿಡುಗಡೆ ಮಾಡ್ತಾ ಇರೋದು 6,600 ಕೋಟಿ ಮಾತ್ರ. ನಾನು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮತ್ತು ಸಲಹೆ ಕೊಡ್ತಾ ಇದ್ದೇನೆ, ದಯವಿಟ್ಟು ಪರಿಶಿಷ್ಟರಿಗೆ ಬಜೆಟ್ನಲ್ಲಿ ನಮಗೆ ನೇರವಾಗಿ ಏನು ಬರ್ತಾ ಇದೆಯೋ ಅದನ್ನೇ ಘೋಷಣೆ ಮಾಡಿ. 6,641 ಕೋಟಿ 2025-26ನೇ ಸಾಲಿನಲ್ಲಿ ಏನು ಬಿಡುಗಡೆ ಮಾಡಿದರೆ 25%, ಅಷ್ಟು ಮಾತ್ರ ಘೋಷಣೆ ಮಾಡಿ. ದಲಿತರಿಗೆ 42,000 ಕೋಟಿ ಅಂತ ಹೇಳ್ಬಿಟ್ಟು ನೀವು ಘೋಷಣೆ ಮಾಡ್ತೀರಿ, ಕೊಡೋದು ಮಾತ್ರ ಇಂಚುಮಿಂಚು 7,000 ಕೋಟಿ, ಉಳಿದಿದ್ದು ಕೊಡೋದಿಲ್ಲ. ಆದರೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಸಹ ಏನಪ್ಪ ದಲಿತರಿಗೆ ಪರಿಶಿಷ್ಟರಿಗೆ 42,000 ಕೋಟಿ ಬಜೆಟ್ನಲ್ಲಿ ಅವರಿಗೆ ಕೊಟ್ಬಿಟ್ಟಿದ್ದಾರೆ, ಮೀಸಲು ಕೊಟ್ಟಿದ್ದಾರೆ, ಇನ್ಯಾರಿಗೂ ಸೇರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಿರುದ್ಧ ಪೋಸ್ಟ್ಗಳು ಬರ್ತಾನೆ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಮಗೆ ಎಷ್ಟು ಕೊಡ್ತಾ ಇದ್ದೀರಿ. ಇವತ್ತು ಯಾವ ತರ ಆಗಿದೆ ಅಂತ ಹೇಳಿದ್ರೆ, ನಾನು ನಿಮ್ಗೆಲ್ರಿಗೂ ಸೇರಿಸಿದ್ದೀನಿ. ಯಾವ ಅಭಿವೃದ್ಧಿ ನಿಗಮಗಳು ಸ್ವರ್ಗೋಗಿದೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ತಾಂಡ ಅಭಿವೃದ್ಧಿ ನಿಗಮ, ಲಿಡ್ಕರ್, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಅಲೆಮಾರಿ, ಅಲೆಮಾರಿ, ಸೂಕ್ಷ್ಮ ಅತಿ ಸೂಕ್ಷ್ಮ ಜಾತಿಗಳ ಅಭಿವೃದ್ಧಿ ನಿಗಮಗಳಲ್ಲಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ 25% ಮಾತ್ರ. ಅಂದ್ರೆ 100 ಕೋಟಿ ಬಿಡುಗಡೆ ಮಾಡಿದ್ರೆ, 100 ಕೋಟಿ ಘೋಷಣೆ ಮಾಡಿದ್ರೆ ಬಿಡುಗಡೆ ಮಾಡ್ತಾ ಇರೋದು ಕೇವಲ 25 ಕೋಟಿ ಮಾತ್ರ. ಯಾಕೆ ನೀವು 100 ಕೋಟಿ ಅಂತ ಘೋಷಣೆ ಮಾಡ್ತೀರಿ? ನಮಗೆ ಏನು ಸಿಗ್ತಾ ಇದೆಯೋ ಆ ಪಾಲು ಮಾತ್ರನೇ ನೀವು ಘೋಷಣೆ ಮಾಡಬೇಕಾಗುತ್ತೆ. ಇವತ್ತು ನಾವು ಏನು ಈ ಬಜೆಟ್ಗೂ ಮುನ್ನ 3ನೇ ತಾರೀಕು
ಇದೇ ಮಾರ್ಚ್ 3ನೇ ತಾರೀಕು 6ನೇ ತಾರೀಕು ಬಜೆಟ್ ಇತ್ತು. 3ನೇ ತಾರೀಕು ವಿಧಾನಸೌಧ MLA ಕ್ವಾರ್ಟರ್ಸ್ನಲ್ಲಿ ಎಲ್ಲ ದಲಿತ ಸಂಘಟನೆಯವರು ಸುಮಾರು 45-50 ದಲಿತ ಸಂಘಟನೆಗಳವರು, ವಿರೋಧ ಪಕ್ಷದವರು, ಆಡಳಿತ ಪಕ್ಷದ ಕೆಲವು ಸದಸ್ಯರೆಲ್ಲರೂ ಸೇರಿ ಇದನ್ನ ಖಂಡಿಸಣೆ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಸಲ ನೀವು ಬಜೆಟ್ನಲ್ಲಿ ಪರಿಶಿಷ್ಟರ ಹಣವನ್ನ ದುರ್ಬಳಕೆ ಮಾಡಬಾರದು ಅಂತ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಹಣವನ್ನ ನಾವು ವಾಪಸ್ ಕೊಡ್ತೀವಿ, ಬಳಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಏನಾದ್ರೂ ಅನೌನ್ಸ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲಾ ಸಂಘಟನೆಯವರು ಸೇರಿ ಶಾಸಕರು ಮತ್ತು ಸಚಿವರಿಗೆ ಕಣ್ಣಲ್ಲಿ ಗೆರವು ಹಾಕೋದಕ್ಕೆ ನಾವೆಲ್ಲ ಪ್ಲಾನ್ ಮಾಡ್ಕೊಂತ ಇದ್ದೀವಿ, ತಯಾರಾಗ್ತಾ ಇದ್ದೀವಿ. ಇದು ನಮ್ಮ ಅಳಿವಿನ ಪ್ರಶ್ನೆ. ನಮಗೆ ಏನ್ ಶೇರ್ ಬೇಕಾಗಿರೋದು ಅದು ಸೇರ್ಲಿ. 42,000 ನೀವು ಘೋಷಣೆ ಮಾಡಿ, 42,000 ಕೋಟಿ ಘೋಷಣೆ ಮಾಡಿ ನಮ್ಗೆ ಬಿಡುಗಡೆ ಮಾಡ್ತಾ ಇರೋದು 7,000 ಕೋಟಿ ಅಂತ ಹೇಳಿದ್ರೆ ನೀವು 7,000 ಕೋಟಿ ಮಾತ್ರನೇ ಅನೌನ್ಸ್ಮೆಂಟ್ ಮಾಡಬೇಕು ಬಜೆಟ್ ಅಲ್ಲಿ. ಇವತ್ತು ಎಲ್ಲಾ ಜಾತಿ ನಿಗಮಗಳಿಗೂ ನಿಗಮಗಳಿದೆ, ಎಲ್ಲಾ ಜಾತಿ ಜನವರ್ಗದವರೆಗೂ ನಿಗಮಗಳಿದೆ. ಯಾವ ನಿಗಮಗಳಿಂದನೂ ಸಹ 1 ರೂಪಾಯಿಯೂ ಸಹ ಆಯಾ ಜಾತಿಯವರಿಗೆ ಗ್ಯಾರಂಟಿಗಳಿಗೂ ಉಪಯೋಗ ಮಾಡ್ತಾ ಇಲ್ಲ. ಕೇವಲ ಪರಿಶಿಷ್ಟರ ನಿಗಮಗಳಿಂದ ಮಾತ್ರನೇ ಉಪಯೋಗ ಮಾಡ್ತಾ ಇರೋದ್ರೆ ಇದರ ದುರುದ್ದೇಶ ಏನು? ದಲಿತರ ಪರನ ದಲಿತರ ವಿರೋಧನ? ಇದನ್ನ ನಾವು ನೇರವಾಗಿ ಮುಖ್ಯಮಂತ್ರಿಗಳ ನಡೆಯನ್ನ ನಾವು ಖಂಡಿಸ್ತಾ ಇದ್ದೇವೆ. ನೀವೇನಾದ್ರೂ ಮತ್ತೊಮ್ಮೆ ಇದನ್ನ ಈ ಬಜೆಟ್ ಸಮಾವೇಶದಲ್ಲಿ ನೀವೇನಾದ್ರೂ ಘೋಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ನಾವು ಕಾರ್ಯಕ್ರಮ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಇದು ನಾವು ಒಬ್ರು ಮಾಡ್ತಾ ಸಮತಾ ಸೈನಿಕ ದಳದಿಂದ ಮಾಡೋದಲ್ಲ. ಎಲ್ಲಾ ದಲಿತ ಸಂಘಟನೆಯವರು ಸೇರಿ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಮಾಡ್ತೇವೆ, ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡ್ತೇವೆ, ಶಾಸಕರು ಮತ್ತು ಸಂಸದರ ಎಲ್ಲಿ ಸಿಕ್ಕಿದ್ರಲ್ಲಿ ಗೆರಾವ್ ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಆಗಿರ್ಬೋದು, ಸಂಸದರಾಗಿರ್ಬೋದು, ಸಚಿವರಾಗಿರ್ಬೋದು, ದಯವಿಟ್ಟು ನಿಮಗೆ ಪರಿಶಿಷ್ಟರ ಮೇಲೆ ನಿಮಗೆ ಕಾಳಜಿ ಇದ್ರೆ ವಿಧಾನಮಂಡಲದಲ್ಲಿ ತಾವು ಧ್ವನಿ ಎತ್ತಿ, ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಿ, ಇದ್ರ ವಿರುದ್ಧ ಹೋರಾಟ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಪರಿಶಿಷ್ಟರ ವಿರುದ್ಧ ನೀವು ಇದ್ದಂಗೆ ಕ್ಲಿಯರ್ ಆಗುತ್ತೆ, ನೀವು ನಮಗೆ ವಿಲನ್ಗಳಾಗಿ ಹೋಗ್ತೀರಿ ಅಂತ ಹೇಳ್ತಾ ಈ ಮೂಲಕ ನಾನು ತಮ್ಮ ಪತ್ರಿಕಾಗೋಷ್ಠಿಗೆ